ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಮುಂದಿರುವಂತ ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. 2 ನಿಮಿಷ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವಿಗೆ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ದೇವ ಸೈನ್ಯ ದೂತರು ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಪರಿಶುದ್ಧನಾದ ದೇವರ ಸ್ತೋತ್ರ ಸಿಂಹಾಸನ ಇಳಿದು ಬರಲಿ. ಅಪ್ಪ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಓ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ ಅಪ್ಪ. ಪರಲೋಕದಲ್ಲಿ ನಿನ್ನ ಸಾನ್ನಿಧ್ಯ ಇಳಿದು ಬರುವ ಹಾಗೆ ಈ ಭೂಲೋಕದಲ್ಲಿ ಇಳಿದು ಬರಲಿ ಸ್ವಾಮಿ. ಸೆರಫಿಯರು ಆರಾಧಿಸುವ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ. ಮಹಿಮೆಯ ಅರಸನಿಗೆ ಸ್ತೋತ್ರ. ಸಿಂಹಾಸನ ರೂಢನಿಗೆ ಸ್ತೋತ್ರ. ಮರಣವನ್ನು ಜಯಿಸಿದ ದೇವರಿಗೆ ಸ್ತೋತ್ರ. ಸರ್ವಕ್ಕೂ ಅಧಿಕಾರವುಳ್ಳ ದೇವರಿಗೆ ಸ್ತೋತ್ರ. ಸರ್ವವನ್ನು ಆಳುವಂತ ದೇವರಿಗೆ ಸ್ತೋತ್ರ. ಸರ್ವವನ್ನು ನಿಯಂತ್ರಿಸುವ ದೇವರಿಗೆ ಸ್ತೋತ್ರ.
ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ. ನಾವು ಯಾರಾಗಿದ್ದೇವಂತೆ? ಯಾರಾಗಿದ್ದೇವೆ? ಗಟ್ಟಿಯಾಗಿ, ನಾವು ಕ್ರಯಕ್ಕೆ ತೆಗೆದುಕೊಂಡವರಾಗಿದ್ದೇವೆ. ಇವತ್ತು ನಮ್ಮ ಸ್ವಂತ ಯಾರಾಗಿದ್ದಾರೆ? ಇಷ್ಟೇ ವಾಯ್ಸ್. ನಮ್ಮ ಸ್ವಂತ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಅಂತ ಹೇಳುವಂತ ಖುಷಿ ಪಡ್ಬೇಕು, ಖುಷಿ ಆಗ್ಬೇಕು. ಯಾರಾಗಿದ್ದಾರೆ? ನಮ್ಮ ಸಂಪತ್ತು ಯಾರಾಗಿದ್ದಾರೆ? ನಮ್ಮ ಸಂಪತ್ತು, ನಮ್ಮ ಸ್ವಂತ ಎಲ್ಲವೂ ದೇವರಾಗಿದ್ದಾರೆ. ಬೈಬಲ್ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಅವರ ಬಲದಲ್ಲೇ ಹೆಚ್ಚಲ್ಪಡ್ತಾರೆ. ಅವರೇನಾಗ್ತಾರೆ? ಅವ್ರು ಬಿದ್ದು ಹೋಗ್ತಾರೆ. ಆದ್ರೆ ನಾವು ದೇವರ ಬಲದಲ್ಲಿ ನಿಲ್ಲುವಾಗ ನಾವು ಏನಾಗ್ತೇವಂತೆ? ಹೆಚ್ಚಲ್ಪಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ನಾವು ನಮ್ಮ ಬಲದಿಂದ ನಿಲ್ಲುವುದಲ್ಲ, ನಾವು ದೇವರ ಬಲದಿಂದ ನಿಲ್ಲುವವರಾಗಿದ್ದೇವೆ. ಕೆಲವೊಮ್ಮೆ ನಮ್ಮ ಶರೀರ ರೆಡಿ ಇರುವುದಿಲ್ಲ, ನಮ್ಮ ಆತ್ಮ ರೆಡಿ ಇರ್ತದೆ. ಕೆಲವೊಮ್ಮೆ ನಮ್ಮ ಆತ್ಮ ರೆಡಿ ಇರುವುದಿಲ್ಲ, ನಮ್ಮ ಬುದ್ಧಿ ರೆಡಿ ಇರ್ತದೆ. ಆದ್ರೆ ನಾವು ಎಂತ ಮಾಡ್ಬೇಕು? ಅದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಎಲ್ಲವನ್ನು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸರ್ವೇಂದ್ರಿಯಗಳಿಂದ ನಾವು ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ಒಂದಿಲ್ಲದಿದ್ರೆ ಆಗುದಿಲ್ಲ, ಎಲ್ಲ ಬೇಕು. ಎಲ್ಲ ಒಟ್ಟಿಗೆ ಸೇರಿಸಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸೋಣ. ಸ್ವಂತವೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ ಎಂಬುದಾಗಿ ಅರ್ಥ. ಅದನ್ನು ನಿನ್ನ ಬಿಟ್ಟು
ಕೊಟ್ಟಿಯಲ್ಲಪ್ಪ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ನೀನು ಅಂದು ಕ್ರೂಜಲ್ಲಿ ಬಲಿಯಾದಪ್ಪ. ಆ ನಿನ್ನ ಶ್ರೇಷ್ಠವಾದ ಪ್ರೀತಿಗೋಸ್ಕರ ಸ್ತೋತ್ರ ಸ್ವಾಮಿ. ಅಷ್ಟು ಮಾತ್ರವಲ್ಲಪ್ಪ, ನಿನ್ನನ್ನು ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನ ನಮಗೆ ಕೊಟ್ಟಿಯಲ್ಲ ರಾಜನೇ. ಎಷ್ಟೊಂದು ಶ್ರೇಷ್ಠವಾದಂತ ಭಾಗ್ಯ ಅದು. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನನ್ನ ಪ್ರಾಣವೇ, ನನ್ನ ಸ್ನೇಹವೇ, ನಿನ್ನನ್ನೇ ನಾನು ಆರಾಧಿಸ್ತೇನೆ ಎಂಬುದಾಗಿ ಇವತ್ತು ನಾವು ಆತನಿಗೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಆತನಿಗೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ದೇವರ ಪ್ರೀತಿಗೆ ಸರಿಸಾಟಿ ಇಲ್ಲದಂತ ಪ್ರೀತಿ ಬೇರೆ. ಎಲ್ಲರೂ ಸೇರಿ ಹೇಳೋಣ. ನನ್ನ
ಇಷ್ಟೊಂದು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕೆ ನೀನು ಕೊಟ್ಟಂತ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಇನ್ನು ನಮ್ಮನ್ನು ಹೆಚ್ಚಾಗಿ ಬಲಪಡಿಸು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಮ್ಮನ್ನು ನಿನ್ನ ಆತ್ಮದಿಂದ ತುಂಬಿಸಿ ಮುನ್ನಡೆಸುವಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ, ಆರಾಧನೆ ಮಾಡಿದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಹೇಳವಾಗಿ ಆಶೀರ್ವದಿಸಪ್ಪ. ನಾವು ಇದ್ದಾಗಿ ಇರುವುದಿಲ್ಲ, ನಾವು ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗುವವರಾಗಿದ್ದೇವಪ್ಪ. ಮಹಿಮೆಯಿಂದ ಮಹಿಮೆಗೆ ಪ್ರಭಾವದಿಂದ ಪ್ರಭಾವಕ್ಕೆ ಮುನ್ನಡೆದುಕೊಂಡು ಹೋಗುವವರಾಗಿದ್ದೇವಪ್ಪ. ನಮ್ಮನ್ನು ಬಲಪಡಿಸುವಪ್ಪ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲಪ್ಪ, ನಿನ್ನ ಆತ್ಮನ ಬಲದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಿನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ತಂದೆ ನಮ್ಮನ್ನು ಬಲವಾಗಿ ಉಪಯೋಗಿಸುವಪ್ಪ. ನನ್ನ ಮುಂದಿನ ಪ್ರತಿಯೊಂದು ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ ತಂದೆ. ಕಾಣಿಕೆ ಭಾಗವನ್ನು ಆಶೀರ್ವದಿಸು, ಕೀರ್ತನೆಯ ಭಾಗವನ್ನು ಆಶೀರ್ವದಿಸು ಸ್ವಾಮಿ. ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡು ರಾಜ್ಯ. ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಹೆಸರಿನಲ್ಲಿ ಬೇಡ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 28ನೇ ಕೀರ್ತನೆ, ಅದರಲ್ಲಿ 1ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಯೆಹೋವನೇ, ನನ್ನ ಶರಣನೇ, ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ. ಅಲ್ಲಿ ಬೈಬಲ್ ಇರ್ತದೆ, ದೇವರೇ ನಾನು ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ. ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವೇನಲ್ಲವೇ ಎಂಬುದಾಗಿ. ಇಲ್ಲಿ ನೋಡಿ, ದೇವರ ವಾಕ್ಯ ಇರ್ತದೆ. ದಾವೀದನು ಮಾಡುವ ಪ್ರಾರ್ಥನೆ ಇದಾಗಿದೆ. ದಾವೀದನು ಹೀಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಮಾತನಾಡುವಾಗ ನೀನು ಕೇಳದೇ ಇರಬೇಡ. ಅಂದ್ರೆ ಅದರ ಅರ್ಥ, ನಾನು ಮಾತನಾಡುವಾಗ ನೀನು ಸುಮ್ಮನೆ ಇರಬೇಡ. ಇವತ್ತು ದೇವರು ಸುಮ್ಮನೆ ಇರುವುದಾದ್ರೆ ನಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದಗಳಿರುವುದಿಲ್ಲ. ಅನೇಕ ಸಾರ್ತಿ ನಾವು ಪ್ರಶ್ನೆ ಮಾಡ್ತೇವೆ, ದೇವರು ಯಾಕೆ ಸುಮ್ಮನೆ ಇದ್ದಾರೆ? ನಾವು ನಮ್ಮ ಪ್ರಶ್ನೆ ಯಾಕೆ, ದೇವರು ಯಾಕೆ ಸುಮ್ಮನೆ ಇದ್ದೆ, ಯಾಕೆ ಮಾತನಾಡುವುದಿಲ್ಲ? ಕೆಲವೊಂದು ವಿಷಯಕ್ಕೆ ನಮಗೆ ಬಿಡುಗಡೆ ಬೇಕು, ಕೆಲವು ವಿಷಯದಲ್ಲಿ ಅದ್ಭುತ ನಡೆಯಬೇಕು. ಆದ್ರೆ ದೇವರು ಸೈಲೆಂಟ್ ಆಗಿರ್ತಾನೆ, ದೇವರು ಮಾತನಾಡದೇ ಇರ್ತಾನೆ. ಆದ್ರೆ ಸತ್ಯವೇದದಲ್ಲಿ ನೋಡುವಾಗ ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ನೋಡಿ, ದೇವರು ಕ್ರಿಯೇಷನ್ ಉಂಟು ಮಾಡುವಾಗ, ಸೃಷ್ಟಿ ಉಂಟು ಮಾಡುವಾಗ, ಕ್ರಿಯೇಷನ್ ಅನ್ನು ಯಾವುದರ ಮೂಲಕ ಉಂಟು ಮಾಡಿದ? ಮಾತಿನ ಮೂಲಕ ಉಂಟು ಮಾಡಿದ. ದೇವರು ಮಾತಿನ ಮೂಲಕ ಎಲ್ಲವನ್ನು ಸೃಷ್ಟಿ ಮಾಡಿದ್ದು. ದೇವರು ಮನುಷ್ಯನನ್ನು ಮಾಡಿದ. ನಾವು ನೋಡ್ತೀವಿ, ಆದಮ ಮತ್ತು ಹವ್ವಳು ಸಹ ಪಾಪ ಮಾಡುವಾಗ ಅವರು ಅಡಗಿಕೊಂಡರು. ಬೈಬಲ್ ಅಂತ ಅಡಗಿಕೊಂಡು ಹೋಗುವಾಗ ದೇವರು ಏನ್ ಮಾಡ್ತಾನೆ? ಆದಾಮ ಮತ್ತು ಹವ್ವಳನ್ನು ಹುಡುಕಿಕೊಂಡು ಬಂದು, ಆದಾಮನೇ ಎಲ್ಲಿದ್ದಿ ಎಂಬುದಾಗಿ ಅವನು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ಕೆಲವು ಸಲ ನಾವು ನೆನೆಸ್ತೇವೆ, ಯಾಕೆ ದೇವರು ಸುಮ್ಮನೆ ಇರ್ತಾನೆ ಎಂಬುದಾಗಿ. ಕೆಲವು ಸಲ ರೋಗದಲ್ಲಿ ಹೋಗುವಾಗ, ಕೆಲವು ಸಲ ಸಾಲದಲ್ಲಿ ಹೋಗುವಾಗ, ಕೆಲವೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಹೋಗುವಾಗ ನಮ್ಮ ಪ್ರಶ್ನೆ, ದೇವರು ಯಾಕೆ ಸುಮ್ಮನೆ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಒಂದನೇದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರು ಯಾಕೆ ಸುಮ್ಮನೆ ಇರ್ತಾನೆ ಗೊತ್ತುಂಟ? ಒಂದೇ ಕಾರಣ, ಹಲ್ಲೆಲೂಯಾ, ನಮ್ಮ ಗಮನವನ್ನು ಆತನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂಬುದಾಗಿ ದೇವರು ಸುಮ್ಮನೆ ಇರ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಗಮನ ಯಾರ ಕಡೆಗೆ ತಿರುಗಿಕೊಳ್ಳಬೇಕು? ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದಕ್ಕೋಸ್ಕರ ದೇವರು ಸುಮ್ಮನೆ ಕುಳಿತುಕೊಂಡು ಕಾಯುತ್ತಾ ಇರ್ತಾನೆ. ಒಂದು ತಂದೆ ಇದ್ರಂತೆ, ಅವನಿಗೊಂದು ಮಗ ಇದ್ದ. ಆಗ ತಂದೆ ಏನ್ ಮಾಡಿದ್ರು, ಮಗನನ್ನು ಇನ್ನೊಂದು ಊರಿಗೆ ಹೈಯರ್ ಸ್ಟಡೀಸ್ಗೆ ಕಲಿಸ್ತಾರೆ. ಹೈಯರ್ ಸ್ಟಡೀಸ್ಗೆ ಕಲಿಸುವಾಗ ತಂದೆ ತಿಂಗಳು ಮಗನಿಗೆ ಖರ್ಚಿಗೆ ಬೇಕಾದ ಹಣವನ್ನು ಏನ್ ಮಾಡ್ತಾರೆ, ಪ್ರತಿ ತಿಂಗಳು ತಪ್ಪದೆ ಕಳಿಸ್ತಾ ಇದ್ರು. ತಂದೆ ಮಗನಿಗೆ ಹಣವನ್ನು ಕಳಿಸ್ತಿದ್ರು. ಆದ್ರೆ ಮಗ ಒಂದು ದಿವಸ ಯಾರಿಗೆ ತಂದೆಗೆ ಫೋನ್ ಮಾಡಲಿಲ್ಲ. ಹಣ ತಗೊಳ್ತಿದ್ದ, ಗಮ್ಮತ್ ಮಾಡ್ತಿದ್ದ, ಎಲ್ಲ ಎಂಜಾಯ್ ಮಾಡ್ತಿದ್ದ. ಆದ್ರೆ ತಂದೆಯ ಏನ್ ಮಾಡಲಿಲ್ಲ, ಮಾತಾಡ್ತಿರ್ಲಿಲ್ಲ, ತಂದೆಗೆ ಫೋನ್ ಮಾಡ್ತಿರ್ಲಿಲ್ಲ. ಹೀಗೆ ಕಳೆಯುತ್ತಾ ಇರುವಾಗ ಒಂದು ದಿವಸ ತಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ತಿಂಗಳಲ್ಲಿ ಕಳಿಸುವ ಹಣವನ್ನು ಏನ್ ಮಾಡ್ತಾರೆ, ಕಳಿಸುವುದಿಲ್ಲ, ಸ್ಟಾಪ್ ಮಾಡ್ತಾರೆ. ಯಾವಾಗ ತಂದೆ ಹಣವನ್ನು ಕಳಿಸುವುದಿಲ್ಲ, ಮರು ದಿವಸ ಮಗ ಏನ್ ಮಾಡ್ತಾನೆ, ಫೋನ್ ಮಾಡ್ತಾನೆ, ಅಪ್ಪ ಯಾಕೆ ದುಡ್ಡು ಕಳಿಸ್ತಿಲ್ಲ ಎಂಬುದಾಗಿ. ಅದೇ ರೀತಿ ದೇವರು ಸಹ ಹಾಗೆ ನಮ್ಮ ಜೀವಿತದಲ್ಲಿ ಆರೋಗ್ಯ ಕೊಡ್ತಾನೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡ್ತಾನೆ, ನಮ್ಮ ಜೀವಿತದಲ್ಲಿ ಸಂಪತ್ತು ಕೊಡ್ತಾನೆ. ಈ ಎಲ್ಲ ಕೊಡುವಾಗ ನಾವು ದೇವರ ಬಳಿಗೆ ಹೋಗುವುದಿಲ್ಲ, ದೇವರನ್ನು ನಾವು ನಿರೀಕ್ಷೆ ಮಾಡುವುದಿಲ್ಲ. ಸತ್ಯವೇದ ಹೇಳ್ತದೆ, ಮೊದಲು ನೀವು ಏನು ಮಾಡ್ಬೇಕಂತೆ, ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡಬೇಕೆಂಬುದಾಗಿ ದೇವರ ವಾಕ್ಯ ಇರ್ತದೆ. ಆದ್ರೆ ನಮ್ಮ ಸ್ವ ಕಾರ್ಯಕ್ಕೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ, ನಮಗೆ ಏನು ಇಷ್ಟವೋ ಅದರ ಹಿಂದೆ ನಾವು ಹೋಗುತ್ತಿರುವಾಗ ಕೆಲವು ಸಲ ದೇವರು ನಮ್ಮ ದೃಷ್ಟಿಯನ್ನು ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಸೈಲೆಂಟ್ ಆಗಿರ್ತಾರೆ. ಹಲ್ಲೆಲೂಯಾ. ಒಂದು ಒಳ್ಳೆಯ ತಂದೆ ತನ್ನ ಮಗನನ್ನು ಶಿಕ್ಷೆ ಮಾಡ್ತಾನೆ.
ಇವತ್ತು ನಮ್ಮ ತಂದೆ ಒಳ್ಳೆಯವನಾಗಿದ್ದಾನೆ. ಕೆಲವು ಸಲ ನಾವು ಯಾಕೆ ದೇವರಿಗೆ ನಾನು ಏನು ಮಾಡಿದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡುವುದಾದ್ರೆ ನಾನು ಹೇಳ್ತೇನೆ, ನಾವು ದೇವರಿಂದ ದೂರ ಹೋದ ಕಾರಣ, ದೇವರನ್ನು ಗಮನಿಸಿದ್ರೆ ಕಾರಣ, ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಸುಮ್ಮನೆ ಇರ್ತಾನೆ. ನಾವು ನೋಡ್ತೇವೆ ಇಸ್ರೇಲರ ಬಗ್ಗೆ ನಾವು ನೋಡುತ್ತೇವೆ, ಇಸ್ರೇಲರನ್ನು ದೇವರು ತುಂಬಾ ಪ್ರೀತಿ ಮಾಡ್ತಿದ್ದ. ಆದ್ರೆ ಬೈಬಲ್ ಹೇಳ್ತದೆ ಇಸ್ರೇಲರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ರು ಎಂಬುದಾಗಿ. ಎಲ್ಲೆಲ್ಲಿ ಪಾಪ ಮಾಡಿದ್ರು ಆಗ ದೇವರು ಇಸ್ರೇಲನ್ನು ಶಿಕ್ಷೆ ಮಾಡ್ತಾನೆ. ಅಲ್ಲಿ ಐಗುಪ್ತ ದೇಶದಲ್ಲಿ ಅವರು ಬಿಟ್ಟಿ ಕೆಲಸದಲ್ಲಿ ಆಗ ತಿರುಗಿ ಮೊರೆ ಇಡುವಾಗ ಅವರು ದೇವರ ಕಡೆಗೆ ತಿರುಗುವಾಗ ದೇವರವರು ಕಾಪಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಯಾವಾಗ ಶಿಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಆತನಿಂದ ದೂರ ಹೋದಾಗ, ಆತನಿಗೆ ಸಮಯ ಕೊಡದೇ ಇರುವಾಗ. ನೀವು ನೋಡಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಯೆಶಾಯ ಪ್ರವಾದಿ ಹೀಗೆ ಹೇಳ್ತಾನೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾಗದಷ್ಟು ಮೋಟುಗೈಯಲ್ಲ. ಹಾಗಾದ್ರೆ ದೇವರ ಕೈ ರಕ್ಷಿಸ್ತಾರೆ. ಆಮೇಲೆ ಅಲ್ಲಿ ಇವತ್ತು ನಾವು ನೆನೆಸ್ಬೇಕು, ಯಾಕೆ ದೇವರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಜೀವಿತದಲ್ಲಿ ಏನೋ ಒಂದು ನಾನು ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿದ್ದೇನೆ. ಇವತ್ತು ನಾವು ಎಲ್ಲದಕ್ಕೆ ಸಮಯವನ್ನು ತೆಗೆದುಕೊಳ್ತೇವೆ, ಆದ್ರೆ ದೇವರಿಗೋಸ್ಕರ ನಾವು ಸಮಯವನ್ನು ಬೇರ್ಪಡಿಸ್ತೇವಾ? ಅಲ್ಲಿ ನಾನು ಹೇಳ್ತೇನೆ, ಇವತ್ತು ನೀವೆಲ್ಲರೂ ಸಮಯವನ್ನು ಬೇರ್ಪಡಿಸಿ ಈ ಒಂದು ದೇವರ ಆಲಯಕ್ಕೆ ಬಂದಿರುವಾಗ ನಾನು ಹೇಳ್ತೇನೆ, ದೇವರು ನಿಮಗೋಸ್ಕರ ಸಮಯವನ್ನು ನಿಗದಿಪಡಿಸ್ತಾನೆ, ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಒಂದು ಪಕ್ಷ ನಮ್ಮ ಇಷ್ಟದ ಪ್ರಕಾರ ನಾವು ಹೋಗುವುದಾದ್ರೆ ದೇವರು ಸುಮ್ಮನೆ ಇರ್ತಾನೆ. ಇಲ್ಲಿ ಬೈಬಲ್ ಹೇಳ್ತದೆ, ಯೆಹೋವನ ಹಸ್ತವು ರಕ್ಷಿಸಲಾರದಷ್ಟು ಮೋಟುಗೈಯ ಅಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ದೇವರಿಂದ ಅಗಲಿಸಲಿಕ್ಕೆ ಕಾರಣ ಪಾಪ, ನಿಮ್ಮ ಅಪರಾಧ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಯಾವಾಗ ದೇವರು ಸೈಲೆಂಟ್ ಇರ್ತಾನೆ ಅಂತ ಹೇಳಿದ್ರೆ ಯಾವಾಗ ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡುವಾಗ ದೇವರು ಏನ್ ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಸತ್ಯವೇದ ಹೇಳ್ತಾರೆ, ಪಾಪ ಮಾಡದವರು ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡವರು ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಪಾಪ ಮಾಡದವರು ಯಾರು ಇಲ್ಲ. ಆದ್ರೆ ಒಂದು ಏನು ಗೊತ್ತಿಲ್ಲ, ನಾವು ಏನ್ ಮಾಡ್ಬೇಕು ಗೊತ್ತಿಲ್ಲ, ದೇವರ ಕಡೆಗೆ ತಿರುಗಿಸುವ ಒಂದು ಹೃದಯ ಬೇಕು. ಪಶ್ಚಾತ್ತಾಪದಿಂದ ದೇವರ ಸನ್ನಿಧಾನದಲ್ಲಿ ನಾವು ಮಾಡಿದ ತಪ್ಪುಗಳಿಗೆ ಏನ್ ಮಾಡ್ಬೇಕು, ದೇವರ ಹತ್ರ ಕ್ಷಮೆ ಕೇಳಬೇಕು. ದಾವೀದ ಹೇಳ್ತಾನೆ, ಪಶ್ಚಾತ್ತಾಪದಿಂದ ಜಜ್ಜಿದ ಹೃದಯವನ್ನು, ಮನಸ್ಸನ್ನು ನೀನು ಏನ್ ಮಾಡುವುದಿಲ್ಲ, ತಿರಸ್ಕಾರ ಮಾಡುವುದಿಲ್ಲ ಎಂಬುದಾಗಿ. ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಕಠಿಣವಾದ ಹೃದಯವನ್ನು ಹೊಂದುತ್ತಾರೆ. ದೇವರು ಏನ್ ಮಾಡ್ತಾರೆ, ಕೈ ಬಿಡುವಾಗ ಅವರು ಮತ್ತು ಸಹ ಕಠಿಣವಾಗ್ತಾರೆ. ಕೆಲವು ಸಲ ಡಿಲೇ ಆಗ್ತದೆ, ಆಶೀರ್ವಾದಕ್ಕೆ ಡಿಲೇ ಆಗ್ತದೆ. ಆಗ ಮತ್ತು ಯಾಕೆ ದೇವರಿದ್ರೆ ಈ ಆಗುದಿಲ್ಲವಾ, ಯಾಕೆ ಹೀಗೆ ಆಯ್ತು ಎಂಬುದಾಗಿ ದೇವರನ್ನು ಪ್ರಶ್ನೆ ಮಾಡ್ತಾರೆ. ಆದ್ರೆ ನಾವು ಗೊತ್ತುಂಟು, ಸಮಯ ಹೋದ್ರು ಸಹ, ಡಿಲೇ ಆದ್ರೂ ಸಹ ನಮ್ಮ ದೇವರು ನಮ್ಮ ಪರವಾಗಿ ನಿಲ್ಲುತ್ತಾರೆ. ನಾವು ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇರ್ತೇವೆ. ಯಾಕೆ ಗೊತ್ತುಂಟ, ದೇವರ ಹೃದಯವನ್ನು ನಮಗೆ ಬಲ್ಲವರಾಗಿದ್ದೇವೆ. ನೀನು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಹೋಗುವುದಾದ್ರೆ ನಿಶ್ಚಯವಾಗಿ ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ನಿನ್ನನ್ನು ರಕ್ಷಿಸ್ತಾನೆ. ದಾವೀದನ ಜೀವಿತದಲ್ಲಿ ಅವನು ಪಾಪ ಮಾಡಿದ, ಹೌದಲ್ಲ? ದಾವೀದ ಪಾಪ ಮಾಡುವಾಗ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ ದೇವರ ಸನ್ನಿಧಾನದಲ್ಲಿ ಏನ್ ಮಾಡಿದ, ಆ ಪಾಪವನ್ನು ಒಪ್ಪಿಕೊಂಡ. ಅವನು ಕಠಿಣ ಮಾಡಲಿಲ್ಲ, ಹೃದಯವನ್ನು ಕಠಿಣ ಮಾಡಲಿಲ್ಲ. ಅವನು ದೇವರ ಬಳಿಗೆ ಬಂದು ಪಾಪವನ್ನು ಒಪ್ಪುತ್ತಾ ಇದ್ದಾನೆ. ಅವನು ದೇವರ ಸನ್ನಿಧಾನದಲ್ಲಿ ಹೇಳ್ತಾನೆ, ದೇವರೇ ನನ್ನನ್ನು ಪರೀಕ್ಷೆ ಮಾಡು, ಅಲ್ಲಿ ನಾನು ತಪ್ಪಿನ ಮಾರ್ಗದಲ್ಲಿದ್ದರೆ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹಾಗಾಗಿ ಅವನ ಜೀವಿತದಲ್ಲಿ ದೇವರು ಕ್ಷಮಾಪಣೆ ಕೊಟ್ಟ, ಅವನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಟ್ಟ. ಇವತ್ತು ನಾನು ಹೇಳ್ತೇನೆ, ನಮ್ಮ ಹೃದಯವನ್ನು ಕಠಿಣ ಮಾಡಬಾರದು. ಯಾವುದೇ ಒಂದು ವಿಷಯ ನಮ್ಮ ಜೀವಿತದಲ್ಲಿ ಯಾವುದೇ ನಡಿಬೇಕಾದ್ರೆ ಕಾರಣ ಅದಕ್ಕೆ ನಾವೇ ಆಗಿದ್ದೇವೆ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರು ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ. ಎಲ್ಲಿ ಬೆಳಕುಂಟು ಅಲ್ಲಿ ಕತ್ತಲೆ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀವು ಯೋಹಾನ 3:19 ನಾವು ನೋಡೋದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಸಹ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ ಅವನು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯೇ ಇಷ್ಟಪಟ್ಟ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ, ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರ, ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ನಾನು ನಿಮ್ಮ ಜೀವಿತದಲ್ಲಿ ಇವತ್ತು ಆ ಬೆಳಕು ಇದ್ದದ್ರಿಂದ ನಿಮ್ಮ ದೇವರು ನಿಮಗೆ ಕತ್ತಲೆಯಿಂದ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದನೇದಾಗಿ ನಾವು ನೋಡ್ತೇವೆ, ಯಾಕೆ ದೇವರು ಸುಮ್ಮನೆ ಇರ್ತಾನೆ ಅಂತ ಹೇಳ್ತೇವೆ.
ನಮ್ಮ ಗಮನವನ್ನು ಆತನ ಕಡೆಗೆ ಸೆಳೆಯುವುದಕ್ಕೆ ಸುಮ್ಮನಿರ್ತಾನೆ ಎಂಬುದಾಗಿ. ಎರಡನೇದಾಗಿ ಯಾಕೆ ದೇವರು ನಿಶ್ಶಬ್ದನಾಗಿದ್ದಾನೆ ಅಂತ ಹೇಳಿದ್ರೆ, ನಾವು ಆತನ ಮಾತಿಗೆ ಕೇಳಲಿಕ್ಕೆ ಸಿದ್ಧವಿಲ್ಲದ ಕಾರಣ ಆತ ನಿಶ್ಶಬ್ದನಾಗ್ತಾನೆ. ದೇವರು ಪ್ರತಿ ಸಾರಿ ನಮ್ಮ ಹತ್ರ ಮಾತನಾಡುವಾಗ ನಮಗೆ ಕೇಳಿಸುವ ಒಂದು ಹೃದಯ ಬೇಕು, ಕೇಳಿಸುವ ಒಂದು ಕಿವಿ ಬೇಕು. ನಾವು ನೋಡ್ತೇವೆ, ಸೌಲನ ಬಗ್ಗೆ ನಾವು ನೋಡ್ತೇವೆ. ಈ ಸೌಲ ಮೊದಲ ಅರಸನಾದಾಗ ದೇವರು ಸೌಲನ ಹತ್ರ ಹೇಳ್ತಾನೆ, ನೀನು ಅಮಲೇಕ್ಯರ ವಿರುದ್ಧ ಯುದ್ಧ ಮಾಡು, ನಾನು ನಿನಗೆ ಜಯ ಕೊಡ್ತೇನೆ. ಆದ್ರೆ ನೀನು ಹೋಗುವಾಗ ಅಮಲೇಕ್ಯರ ಎಲ್ಲ ಹೋರಿಗಳನ್ನು, ಆಡುಗಳನ್ನು ಏನ್ ಮಾಡ್ಬೇಕು, ಎಲ್ಲವನ್ನು ನಾಶ ಮಾಡ್ಬೇಕು, ರಾಜನನ್ನು ನಾಶ ಮಾಡಬೇಕೆಂಬುದಾಗಿ ಹೇಳುವಾಗ ಸೌಲನು ಮಾಡಿದ್ದೇನು ಗೊತ್ತುಂಟ? ಅಲ್ಲಿದ್ದ ಕೊಬ್ಬಿದ ಟಗರುಗಳನ್ನು, ಹೋರಿಗಳನ್ನು ಕೊಲ್ಲದೆ ಏನ್ ಮಾಡ್ತಾನೆ ಅವರು? ದೇವರಿಗೆ ಯಜ್ಞ ಅಂತ ತರ್ತಾನೆ. ರಾಜನನ್ನು ಸಹ ಕೊಲ್ಲದೆ ಅವನು ಸೆರೆ ಹಿಡಿದು ತರ್ತಾನೆ. ಆಗ ದೇವರಿಗೆ ಸಿಟ್ಟು ಬಂದು ಹೇಳ್ತಾ ಇದ್ದಾನೆ, ಸೌಲನೇ, ನನ್ನ ಮಾತಿಗೆ ನೀನು ಅವಿಧೇಯನಾದ ಕಾರಣ ನಿನ್ನ ಅರಸುತನವನ್ನು ಕಿತ್ತು ತೆಗೆಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೋಡಿ, ಸೌಲನು ಒಂದು ಅವಿಧೇಯ ಮಾಡಿದ್ದು, ಅವನ ದೃಷ್ಟಿಯಲ್ಲಿ ಏನ್ ಮಾಡಿದ್ರೆ ಅಂದ್ರೆ ದೇವರು ಮೆಚ್ಚುತ್ತಾನೆ. ಟಗರನ್ನು ತಂದ್ರೆ ಮೆಚ್ಚುತ್ತಾನೆ ಎಂಬುದಾಗಿ ಅವನು ಎನಿಸಿದ. ದೇವರು ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ. ದೇವರು ಮೆಚ್ಚುವುದು ಯಾವುದು ಗೊತ್ತಿಲ್ಲ? ವಿಧೇಯತೆಗೆ. ದೇವರ ಮಾತಿಗೆ ನಾವು ವಿಧೇಯರಾದ್ರೆ ಸಾಕು, ದೇವರ ಆಶೀರ್ವಾದ ನಮ್ಮಲ್ಲಿ ಬರ್ತದೆ. ಅವನು ನೋಡಿ ಮಾಡಿದ ಕಾರ್ಯ ನೋಡಿ, ಅವನು ದೇವರ ಮಾತಿಗೆ ಅವಿಧೇಯನಾದ್ರಿಂದ ಸೌಲನು ಮತ್ತೆ ದೇವರ ಶಬ್ದವನ್ನು ಕೇಳಲಿಕ್ಕೆ ಆಗಲಿಲ್ಲ. ಅಲ್ಲಿ ಅವನು ಏನ್ ಮಾಡ್ತಾನೆ, ಕಣಿಯರನ್ನು ಕರ್ಕೊಂಡು ಬಂದು ಅವನು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನೋಡಿ ಪ್ರಿಯರಿ, ಯಾವಾಗ ನಾವು ಅವಿಧೇಯರಾಗ್ತೇವೋ ಆಗ ದೇವರ ಶಬ್ದ ಕೇಳಲಿಕ್ಕೆ ಆಗುವುದಿಲ್ಲ. ನೀವು 1 ಸಾಮುವೇಲ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಗಮನಿಸುವುದಾದ್ರೆ, 1 ಸಾಮುವೇಲ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಗಮನಿಸುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಬಾಲಕನಾದ ಸಾಮುವೇಲ ಎಲಿಯನ ಕೈ ಕೆಳಗೆ ಇದ್ದನು, ಯೆಹೋವನ ಸೇವೆ ಮಾಡುತ್ತಿದ್ದರಷ್ಟೇ. ಆ ಕಾಲದಲ್ಲಿ ಏನಂತೆ ದೈವೋಕ್ತಿಗಳು ವಿರಳವಾಗಿತ್ತು. ಅಂದ್ರೆ ದೇವರ ಮಾತು ಅಲ್ಲಿ ಕೇಳ್ತಾ ಇರಲಿಲ್ಲ. ಕಾರಣ ಏನು ಗೊತ್ತುಂಟ? ಎಲಿ ಮತ್ತು ಅವನ ಮಕ್ಕಳು ಪಾಪ ಮಾಡಿದ್ರಿಂದ. ಹಾಗಾದ್ರೆ ಎಲ್ಲಿ ಪಾಪ ಮಾಡಲಿಲ್ಲ, ನಿಜವಾಗಿ ಎಲ್ಲಿ ಯಾಜಕನಾಗಿದ್ದ, ಒಳ್ಳೆ ವ್ಯಕ್ತಿ. ಆದ್ರೆ ಅವನ ಮಕ್ಕಳು ಪಾಪ ಮಾಡಿದ್ದಾರೆ. ಆಗ ಯಾಕೆ ಅಂತ ಹೇಳಿದ್ರೆ, ಎಲಿಗೆ ದೇವರು ಹೇಳ್ತಾನೆ, ನಿನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳು ಎಂಬುದಾಗಿ. ಆದ್ರೆ ಎಲಿ ಮಕ್ಕಳಿಗೆ ಬುದ್ಧಿವಾದ ಹೇಳಿಲ್ಲ. ಆದ್ರಿಂದ ಅವರಿಗೆ ಎಲಿಗೆ ದೇವರ ಶಬ್ದವನ್ನು ಕೇಳಲಿಕ್ಕೆ ಆಗ್ಲಿಲ್ಲ. ಅದರ ಬದಲಿಗೆ ಸಾಮುವೇಲ, ಚಿಕ್ಕ ಬಾಲಕನಾದ ಸಾಮುವೇಲ ದೇವರ ಶಬ್ದವನ್ನು ಕೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ವಿಧೇಯನಾದ್ರೆ ಸಾಕು, ದೇವರ ಶಬ್ದವನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು ಎಲ್ಲ ವಿಷಯದಲ್ಲಿ ಬಿಸಿ, ಆದ್ರೆ ದೇವರ ವಿಷಯದಲ್ಲಿ ಯಾವಾಗಲೂ ಬಿಸಿ ಆಗಿರಬಾರ್ದು. ನಾವು ದೇವರ ಶಬ್ದವನ್ನು ಕೇಳಲಿಕ್ಕೆ ಯಾವಾಗಲೂ ಸಹ ಇಷ್ಟವುಳ್ಳವರಾಗಿರಬೇಕು. ನೀವು ನೋಡಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲೊಂದು ಸುಂದರವಾದ ವಾಕ್ಯ ಉಂಟು. ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯ. ಅದಕ್ಕೆ ನಾವು ಯಾರ ಸಂಗಡ ಮಾತನಾಡಿ ಅವರು ಗಮನಿಸುವಂತೆ ಸಾಕ್ಷಿ ಕೊಡಲಿ. ಈಗೋ ಅವರು ಏನಂತೆ, ಕಣ್ಣ ಶುದ್ಧಿ ಇಲ್ಲದವರು, ಕೇಳಲಾರರು. ಅಯ್ಯೋ, ಯೆಹೋವನ ಮಾತು ಅವರಿಗೆ ತಿರಸ್ಕಾರ. ದೇವರ ವಾಕ್ಯ ಅಂತದೆ, ದೇವರ ಮಾತು ತಿರಸ್ಕಾರ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಮಾತನ್ನು ತಿರಸ್ಕಾರ ಮಾಡಿದ್ರೆ ದೇವರು ಸುಮ್ಮನೆ ಇರ್ತಾನೆ. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲೆಲ್ಲ ಸುಮ್ಮನೆ ಇರುವಾಗ ಅವನು ಮಾಡಿದ ಪ್ರಾರ್ಥನೆ ಏನು ಗೊತ್ತುಂಟ? ನೀವು ಕೀರ್ತನೆ 6ನೇ ಕೀರ್ತನೆಯಲ್ಲಿ ನೋಡುವುದಾದ್ರೆ, ದೇವರ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ 38ನೇ ಕೀರ್ತನೆ ಪುನಃ ರಿಪೀಟ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾನು ಹೇಳ್ತೇನೆ, ದೇವರ ಕೋಪ ಬರುವಾಗ ದೇವರು ಮಾತನಾಡುವುದಿಲ್ಲ, ದೇವರ ಕೋಪವನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ದೇವರಿಗೆ ನಾವು ಯಾವಾಗಲೂ ಸಮಯವನ್ನು ಕೊಡುವ, ಆ ದೇವರ ಮಾತಿಗೆ ನಾವು ಕಿವಿಗೊಡುವ. 3ನೇದಾಗಿ, ದೇವರ ಮೇಲೆ ಭರವಸೆ ಬಿಡದಿದ್ದರೆ ದೇವರು ಸುಮ್ಮನೆ ಇರ್ತಾನೆ. ಅಲ್ಲಿ ಯಾವಾಗ ನಾವು ದೇವರ ಮೇಲೆ ಭರವಸೆ ಬಿಡುವುದಿಲ್ಲವೋ ಆಗ ದೇವರು ಸುಮ್ಮನೆ ಇರ್ತಾನೆ. ಭರವಸೆ ಬಿಟ್ರೆ ದೇವರು ನಮ್ಮ ಜೀವಿತದಲ್ಲಿ ಆತನು ಮಾತನಾಡ್ತಾನೆ. ನೀವು ನೋಡಿ, ಸತ್ಯವೇದ ಪುಸ್ತಕದಲ್ಲಿ ಲಾಜರನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಲಾಜರನ ಜೀವಿತದಲ್ಲಿ ಏನಂತ ಹೇಳಿದ್ರೆ, ಅವನು ಒಂದು ಸಮಯದಲ್ಲಿ ಏನಾದ, ಅವನು ಸತ್ತು ಹೋದ ಅಂತ ಬೈಬಲ್ ಹೇಳ್ತದೆ. ಯಾವಾಗ ಲಾಜರ ಸತ್ತು ಹೋದ ಆಗ ಮಾರ್ತಳು ಯಾರಿಗೆ ಸುದ್ದಿ ಕಳಿಸ್ತಾಳೆ? ಯೇಸು ಸ್ವಾಮಿಗೆ ಸುದ್ದಿ ಕಳಿಸ್ತಾಳೆ. ಯೇಸು ಸ್ವಾಮಿಗೆ ಸುದ್ದಿ ಕಳಿಸುವಾಗ ಯೇಸು ಸ್ವಾಮಿ ಕೂಡಲೇ ಬರಲಿಲ್ಲ. 3 ದಿವಸ ಸುಮ್ಮನೆ ಇದ್ದ. ಎಷ್ಟು ದಿವಸ? 3 ದಿವಸ ಸುಮ್ಮನೆ ಇದ್ದ. ಯೇಸು ಸ್ವಾಮಿ ಯಾಕೆ 3 ದಿವಸ ಸುಮ್ಮನೆ ಇದ್ದದ್ದು ಗೊತ್ತಿದ್ದ? ಯೇಸು ಸ್ವಾಮಿ ಮಾರ್ತಳ ಮನೆಗೆ ಬರುವಾಗೆಲ್ಲ ಏನ್ ಹೇಳ್ತಿದ್ದ? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ ಹೇಳ್ತಾ ಇದ್ರು. ಈ 3 ದಿವಸ ಆದ್ರೂ ಸಹ ಮಾರ್ತಳಿಗೆ ಏನಿಲ್ಲ, ಭರವಸೆ ಇಲ್ಲ.
3 ದಿವಸ ಬಿಟ್ಟು ಯೇಸು ಸ್ವಾಮಿ ಬರುವಾಗ ಯೇಸು ಸ್ವಾಮಿ ಹತ್ರ ನೀನ್ ಇರ್ತಿದ್ದ ನನ್ನ ತಮ್ಮನ ಸಾಯ್ತಿರ್ಲಿಲ್ಲ ಎಂಬುದಾಗಿ ಹೇಳುವಾಗ ಮಾರ್ತಾಳ ಜೊತೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೇನೆ ಅಂತ ನಾನು ನಿನಗೆ ಮೊದಲು ಹೇಳಲಿಲ್ಲವೇ? ಆಗ ಅವನು ಮತ್ತು ಸೇನೆ ಹೇಳ್ತಾನೆ, ಸತ್ತವರಿಗೆ ಪುನರುತ್ಥಾನ ಆಗ್ತದೆ ಎಂಬುದಾಗಿ. ಆದ್ರೆ ಸತ್ತವರು ಎದ್ದು ಬರುವುದಿಲ್ಲ ಅಂತ, ಈಗ ಸತ್ತು ಹೋದವರು ಎದ್ದು ಬರುವುದಿಲ್ಲ ಅಂತ ಅವಳ ನಂಬಿಕೆ. ನಾನು ಹೇಳ್ತೇನೆ, ಇವತ್ತು ನಿನ್ನ ಸತ್ತ ವಿಷಯಕ್ಕೆ ಇವತ್ತು ಸಹ ಜೀವ ಕೊಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ನೀನು ಭರವಸೆ ಬಿಡುವುದಾದ್ರೆ ನಾನು ಹೇಳ್ತೇನೆ, ಹಲ್ಲೆಲೂಯಾ, ನಿನ್ನ ಜೀವಿತದಲ್ಲಿ ಆತನ ಶಬ್ದ ಬಲವಾಗಿ ಕಾರ್ಯ ಮಾಡ್ತದೆ. 3 ದಿವಸ ಅವರು ಮಾತನಾಡಲಿಲ್ಲ, ಆದ್ರೆ 3 ದಿವಸದ ನಂತರ ಆ ಸಮಾಧಿಯ ಬಳಿಗೆ ಬಂದು ಲಾಜರ್ನ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಸತ್ತ ಶರೀರ, ಸತ್ತ ಕೊಳೆತ ಶರೀರ ಆ ಶಬ್ದವನ್ನು ಕೇಳಿ ಜೀವಂತವಾಗಿ ಹೇಳಲಿಕ್ಕೆ ಸಾಧ್ಯವಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ಮುಗಿದು ಹೋಯಿತು ಎಂಬುದಾಗಿ ಹೇಳಿದ ವಿಷಯದಲ್ಲಿ ನೀನು ಸುಮ್ಮನೆ ಇರಬೇಡ. ನನ್ನ ದೇವರ ಮೇಲೆ ಭರವಸೆ ಬಿಡ್ತೇನೆ, ದೇವರು ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾಗಿ ನೀನು ನಂಬಬೇಕು. ಯಾವಾಗ ನಾವು ಭರವಸೆ ಬಿಡುವುದಿಲ್ಲ ಆಗ ದೇವರು ಸುಮ್ಮನೆ ಇರ್ತಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ಇದರ ಜೀವಿತದಲ್ಲಿ ಸಹ ಅವನು ಹೇಳ್ತಾನೆ, ಇದೇ ಕೀರ್ತನೆ ಪುಸ್ತಕದಲ್ಲಿ ನೀವು 28ನೇ ಕೀರ್ತನೆಯಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬೈಬಲ್ 7ನೇ ವಾಕ್ಯ ಹೇಳ್ತದೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು ಎಂಬುದಾಗಿ. ಪ್ರಿಯ, ಯಾವಾಗ ನಾವು ಭರವಸೆ ಬಿಡ್ತೇವ ದೇವರು ನಮಗೆ ಸಹಾಯ ಮಾಡುತ್ತಾನೆ. ದೇವರ ಅದ್ಭುತಗಳನ್ನು ಆತನು ಮಾಡುವ ದೇವರಾಗಿದ್ದಾನೆ. ಕೆಲವು ಸಲ ನಾವು ದೇವರ ಚಿತ್ತ ಬಲಹೀನತೆಯಲ್ಲಿ ಹೋಗ್ಬೇಕಾಗ್ತದೆ, ಕೆಲವು ಸರ್ತಿ ಕಷ್ಟದಲ್ಲಿ ಹೋಗಬೇಕಾಗ್ತದೆ. ನೋಡಿ, ನಾವು ಸೌಲನನ್ನು ನೋಡ್ರಿ, ಆ ಸೌಲನ ಜೀವಿತದಲ್ಲಿ ಒಂದು ಶೂಲ ಇತ್ತು ಅಲ್ಲ, ಅವನು ಶೂಲ ಇರುವಾಗ ದೇವರ ಸನ್ನಿಧಾನದಲ್ಲಿ ಕೇಳ್ತಾನೆ, ದೇವರ ಈ ಶೂಲವನ್ನು ನನ್ನಿಂದ ತೆಗೆದುಹಾಕು ಎಂಬುದಾಗಿ ಹೇಳ್ತಾನೆ. ಆಗ ದೇವರು ಮೊದಲ ಸಾರಿ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ, 2ನೇ ಸಾರಿ ಉತ್ತರ ಕೊಡುವುದಿಲ್ಲ, 3ನೇ ಸಾರಿ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು. ಇವತ್ತು ನಾನು ಹೇಳ್ತೇನೆ, ದೇವರು ಬಯಸುದು ನಿನ್ನಿಂದ ಏನೋ ಒಂದು ದೊಡ್ಡ ಕಾರ್ಯ ಮಾಡ್ಬೇಕಂತ. ಕೆಲವು ಸಲ ದೇವರು ತೆಗೆದುಹಾಕುವುದಿಲ್ಲ, ಆದ್ರೆ ಅದರ ಮಧ್ಯೆ ನಡೆಸ್ತಾನೆ. ಇವತ್ತು ಎಷ್ಟು ಜನ ಅಂತೀವಿ, ನನ್ನ ಜೀವಿತದಲ್ಲಿ ದೇವರು ನಡೆಸುವವನಾಗಿದ್ದಾನೆ, ಅಲ್ಲಿ ನಾನು ದೇವರಲ್ಲಿ ಭರವಸೆ ಬಿಡುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಅಲ್ಲಿ ಕೆಲವು ಸಲ ನಾವು ದೇವರನ್ನು ಕಾಣುವುದಿಲ್ಲ, ದೇವರನ್ನು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ನಾವು ನೋಡ್ತೇವೆ, ಐಗುಪ್ತ ದೇಶದಲ್ಲಿರುವಾಗ ನಾವು ನೋಡ್ತೇವೆ, ಅವರೇನು ಏನ್ ಮಾಡಿದ್ರು, ದೇವರು ಹೊರಗೆ ತರುವಾಗ ಅನೇಕ ಅದ್ಭುತಗಳನ್ನು ಮಾಡಿದ. ಅವರು ಹೊರಗೆ ಬರುವಾಗ ನಾವು ನೋಡ್ತೇವೆ, ಫರೋಹನ ಹೃದಯವನ್ನು ಏನ್ ಮಾಡಿದ್ರು, ದೇವರು ಕಠಿಣಪಡಿಸಿದಂತೆ. ಹಾಗಾದ್ರೆ ಒಬ್ಬನ ಹೃದಯವನ್ನು ಕಠಿಣಪಡಿಸುವವನು ಯಾರು? ದೇವರೇ. ಯಾಕೆ ದೇವರು ಫರೋಹನ ಹೃದಯವನ್ನು ಕಠಿಣಪಡಿಸಿದ? ನಮಗೊತ್ತು, ಐಗುಪ್ತ ಅದು ಫೇಮಸ್ ಆದ ಒಂದು ಸ್ಥಳವಾಗಿದೆ, ಪ್ರಸಿದ್ಧವಾದ ಸ್ಥಳವಾಗಿದೆ. ಐಗುಪ್ತ ದೇಶದ ಜನರಿಗೆ ದೇವರ ಬಗ್ಗೆ ತಿಳಿಯಬೇಕಿತ್ತು. ಅದಕ್ಕೋಸ್ಕರ ದೇವರ ಫರೋಹನ ಹೃದಯವನ್ನು ಕಠಿಣ ಮಾಡಿ ನಮ್ಮ ದೇವರು ಯಾರು ಎಂಬುದಾಗಿ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ತೋರಿಸಿದ. ಇವತ್ತು ನಾನು ಹೇಳ್ತೇನೆ, ಕೆಲವು ಸಲ ಕೆಲವರ ಹೃದಯ ಕಠಿಣ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿನ್ನ ದೇವರು ಯಾರು ಎಂಬುದಾಗಿ ತೋರಿಸಲಿಕ್ಕೋಸ್ಕರ. ಅಲ್ಲಿ ಕೆಲವು ಸಲ ನಿನ್ನ ಜೀವಿತದಲ್ಲಿ ರೋಗಕ್ಕೆ ಯಾಕೆ ಅನುಮತಿ ಕೊಡ್ತಾರೆ ಗೊತ್ತಿಲ್ಲ, ಯೆಹೋವ ರಾಫ ಅವನೇ ಎಂಬುದಾಗಿ ಅವನಿಗೆ ಗೊತ್ತಾಗುವುದಕ್ಕೋಸ್ಕರ. ಹಾಗಾಗಿ ದೇವರ ಮಕ್ಕಳು, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬರುವಾಗ ನೀನು ದೇವರ ಕಡೆಗೆ ಓಡಿ ಬರುವುದಾದ್ರೆ, ದೇವರ ಪಶ್ಚಾತ್ತಾಪದ ಹೃದಯದಿಂದ ದೇವರೇ ನನಗೆ ನಿನ್ನ ಶಬ್ದ ಕೇಳಬೇಕೆಂಬುದಾಗಿ ಹೇಳುವುದಾದ್ರೆ ದೇವರು ಶಬ್ದವನ್ನು ಕೇಳುವಂತೆ ಮಾಡುತ್ತಾನೆ. ಇನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಕೆಲವು ಸಲ ನಾವು ನೆನೆಸ್ತೇವೆ ದೇವರು ಸುಮ್ಮನೆ ಇರ್ತಾರೆ ಅಂತ, ಆದ್ರೆ ದೇವರು ಸುಮ್ಮನೆ ಇರುವ ದೇವರಲ್ಲ. ಆ ಸುಮ್ಮನೆ ಇರುವಾಗಲೇ ಹಿಂದಿನಿಂದ ಕೆಲಸ ಮಾಡುವ ದೇವರಾಗಿದ್ದಾರೆ. ನಾವು ನೆನೆಸ್ತೇವೆ ದೇವರು ಸುಮ್ಮನೆ ಇದ್ದಾರೆ ಎಂಬುದಾಗಿ, ಆದ್ರೆ ಅದರಿಂದ ದೇವರು ಕಾರ್ಯ ಮಾಡ್ತಾರೆ. ಯೆಶಾಯ 43ರಲ್ಲಿ ನಾವು ನೋಡ್ತೇವೆ, ಜಲರಾಶಿಗಳ ಮಧ್ಯೆ ನೀನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ, ನದಿಗಳನ್ನು ದಾಟುವಾಗ ಅವನು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ಹೋಗುವಾಗ ನೀನೇನಾಗುವುದಿಲ್ಲ, ಸುಟ್ಟು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, 121ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಮ್ಮ ದೇವರು ಯಾರು, ಇಸ್ರಾಯೇಲ್ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಅಲ್ಲಿ ನಿನ್ನ ಬಲಗಡೆಯಲ್ಲಿ ನೆರಳೆತ್ತಿ ನಿಂತಿರುವ ಆತನೇ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ನೆರಳು ನಮಗೆ ಕಾಣುವುದಿಲ್ಲ, ಬಟ್ ದೇವರು ನೆರಳೋಪಾದಿಯಲ್ಲಿ ನಮ್ಮ ಸಂಗಡ ಇರ್ತಾನೆ. ಆತನು ದೂರ ಇರುವ ದೇವರಲ್ಲ, ನಮಗೆ ಮಾತ್ರ ಕಾಣುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಕೆಲವೊಂದು ಸೈಲೆಂಟ್ ಆದ ಪ್ಲೇಸ್ ಅಲ್ಲಿ ನೀನು ಸುಮ್ಮನೆ ಇದ್ದು ದೇವರ ಶಬ್ದವನ್ನು ಕೇಳಲಿಕ್ಕೆ ಬಯಸುವುದಾದ್ರೆ ದೇವರು ಮಾತನಾಡುತ್ತಾ ಇದ್ದಾನೆ. ಯೋಸೇಫನ ಜೀವಿತವನ್ನು ತೆಗೆದುಕೊಂಡ್ರಿ, ಯೋಸೇಫನ ಜೀವಿತದಲ್ಲಿ ಒಂದು ದೇವರ ಉದ್ದೇಶ ಇತ್ತು. ಏನಂತ ಹೇಳಿದ್ರೆ, ಐಗುಪ್ತ ದೇಶದ ಒಂದು ಪ್ರಧಾನಮಂತ್ರಿ ಆಗ್ಬೇಕಂತ ದೇವರ ಉದ್ದೇಶ. ಆದ್ರೆ ಈ ಉದ್ದೇಶಕ್ಕೆ ವಿರುದ್ಧವಾಗಿ ಅನೇಕ ವರ್ಷಗಳ ತನಕ ದೇವರ ಶಬ್ದವನ್ನು ಕೇಳ್ತಾ ಇಲ್ಲ. ಆಮೇಲೆ ಅವನು ಪಾಳು ಬಾವಿಗೆ ಹಾಕಿದ್ರು, ಆ ಪಾಳು ಬಾವಿಗೆ ಹಾಕುವಾಗ ದೇವರ ಶಬ್ದ ಇಲ್ಲ, ಆದ್ರೆ ಅದರ ಹಿಂದೆ ದೇವರು ಕೆಲಸ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಅಲ್ಲಿಂದ ಅವನನ್ನು ಗುಂಡಿಯಿಂದ ಎಬ್ಬಿಸ್ತಾ ಇದ್ದಾರೆ. ಅಲ್ಲಿ ಪೊಟಿಫರನ ಮನೆಗೆ ಮಾಡ್ತಾರೆ. ಪೊಟಿಫರನ ಮನೆಗೆ ಮಾರುವಾಗ ಸಹ ಅಲ್ಲಿ ಸಹ ಅವನಿಗೆ ದೇವರು ಸಹಾಯಕ್ಕಾಗಿರ್ತಾನೆ. ಅವನು ಸೆರೆಮನೆಗೆ ಬರ್ತಾ ಇದ್ದಾನೆ. ಸೆರೆಮನೆ ಬರುವಾಗ ಸಹ
ಅಲ್ಲಿ ಅದರಿಂದ ದೇವರಿದ್ದಾನೆ ನೋಡಿ ಪ್ರಿಯರೇ. ಆ ಸೆರೆಮನಿಯಲ್ಲಿ ಸಹ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸ್ಪೆಷಲ್ ಸೆಲ್ ಯಾರಿಗೆ? ಯೋಸೇಫನಿಗೆ ಅಂತ. ಅಲ್ಲಿ ಆದ್ರೆ ದೇವರು ಯಾವಾಗಲೂ ಸುಮ್ಮನೆ ಇರುವುದಿಲ್ಲ. ನಾವು ನೋಡ್ತೇವೆ, ಒಂದು ದಿನ ಅವನು ಪ್ರಧಾನ ಮಂತ್ರಿಯಾಗಿ, ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ ಫರೋಹನ ನಂತರ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಸಮಯ ಕೊಡಬೇಕು. ಇವತ್ತು ನಾವು ಎಲ್ಲದಕ್ಕೆ ಸಮಯ ಕೊಡ್ತಾ ಇದ್ದೇವೆ, ಆದ್ರೆ ದೇವರಿಗೆ ಸಮಯ ಕೊಡ್ತಾ ಇದ್ದೇವೆ. ಇವತ್ತು ದೇವರು ಯಾಕೆ ಕೆಲವೊಂದು ವಿಷಯದಲ್ಲಿ ನಮ್ಮನ್ನು ಈ ಒಂದು ಪರಿಸ್ಥಿತಿಗೆ ತರ್ತಾ ಇದ್ದಾನೆ, ರೋಗಕ್ಕೆ ತರ್ತಾ ಇದ್ದಾನೆ, ಕೆಲವೊಂದು ಸಾಲಕ್ಕೆ ತರ್ತಿದ್ದಾನೆ? ಯಾಕಂತ ಹೇಳಿದ್ರೆ ನಮ್ಮ ಕಡೆಗೆ, ಆತನ ಕಡೆಗೆ ನಮ್ಮ ದೃಷ್ಟಿ ಬರಬೇಕು ಎಂಬುದಾಗಿ ದೇವರು ತಿರುಗಿಸ್ತಾ ಇದ್ದಾನೆ. ನಾನು ಹೇಳ್ತೇನೆ, ಇವತ್ತು ನಮ್ಮ ಜೀವಿತ ರೋಗ ಬಂದ ಮೇಲೆ ಅಲ್ಲ ನಾವು ದೇವರ ಕಡೆಗೆ ತಿರುಗಿಸಬೇಕು. ನಾವು ರೋಗ ಬರುವ ಮೊದಲೇ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಾನು ಹೇಳ್ತೇನೆ, ನಾವು ರೋಗ ಬಂದ ಮೇಲೆ ಅಲ್ಲ ದೇವರ ಕಡೆಗೆ ತಿರುಗುವುದು. ಅಲ್ಲಿ ರೋಗ ಬರುವ ಮೊದಲೇ ದೇವರ ಕಡೆಗೆ ತಿರುಗುವ, ದೇವರಿಗೆ ಸಮಯ ಕೊಡುವ. ನಾನು ಹೇಳ್ತೇನೆ, ನೀವು ದೇವರಿಗೆ ಸಮಯ ಕೊಡುವುದಾದ್ರೆ ನಿಶ್ಚಯವಾಗಿ ದೇವರು ನಿಮಗೆ ಸಮಯವನ್ನು ಕೊಡುವವನಾಗಿದ್ದಾನೆ. ಅಲ್ಲಿ ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನೂ ಅಲ್ಲ ಪ್ರಿಯರೇ. ನಾನು ಒಂದು ವಿಷಯ ಹೇಳ್ತೇನೆ, ಅಲ್ಲಿ ಈ ಒಂದು ಜೀವ ಶ್ವಾಸ ಕೊಟ್ಟದ್ದು ದೇವರು. ಈ ಜೀವ ಶ್ವಾಸ ಕೊಟ್ಟ ದೇವರಿಗೆ ಜೀವ ತೆಗೆಯುವ ಅಧಿಕಾರ ಸಹ ದೇವರಿಗೆ ಮಾತ್ರ. ನಾನು ಹೇಳ್ತೇನೆ, ಎಲ್ಲ ಯುದ್ಧವನ್ನು ನಿಲ್ಲಿಸುವವನು ದೇವರೇ. ಆಮೇಲೆ ನಾನು ಹೇಳ್ತೇನೆ, ಇವತ್ತು ಒಂದು ರೋಗ ಬಂದರೆ ಆ ರೋಗದಿಂದ ಗುಣಪಡಿಸುವವನು ದೇವರೇ. ಇವತ್ತು ಎಷ್ಟು ಜನ ನಂಬ್ತೀವಿ, ಅಲ್ಲಿ ಅನೇಕರು ವೈದ್ಯರನ್ನು ಡಿಪೆಂಡ್ ಮಾಡ್ತಾರೆ. ಅದು ನಾನು ಹೇಳ್ತೇನೆ, ವೈದ್ಯರು ನಮಗೆ ಗುಣಪಡಿಸಲಿಕ್ಕೆ ಆಗದೇ ಇರಬಹುದು, ಆದರೆ ದೇವರಿಂದ ಇವತ್ತು ಸಾಧ್ಯ. ಎಷ್ಟು ಜನ ನಂಬ್ತೀರಿ ಇವತ್ತು? ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಸ್ವಂತವನ್ನು ಹೇಳಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ದೇವರ ಕೃಪೆ ಇಲ್ಲದಿದ್ದರೆ ನಾವು ಇವತ್ತು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಶಬಲವ ಶಂಕರ ಸ್ವಂತವೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ, ಸಂಪತ್ತೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ, ಸ್ವಂತವೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ, ಸಂಪತ್ತೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ. ಯೇಸುವೇ ಯೇಸುವೇ ನನ್ನ ಯೇಸುವೇ, ಯೇಸುವೇ ಯೇಸುವೇ ಯೇಸುವೇ. ನಿನ್ನದಿಂದ ನಗೊರೆಯಲ್ಪಟ್ಟೆ, ನಿಗಾಯದಿಂದ ನಗುಣವಾದೆ, ನಿರಾಶದಿಂದ ನಗೊರೆಯಲ್ಪಟ್ಟೆ, ನಿಗಾಯದಿಂದ ನಗುಣವಾದೆ, ನಗುಣವಾದೆ, ನಗುಣವಾದೆ. ಸ್ವಂತವೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ, ಸಂಪತ್ತೆಂದು ಹೇಳಲಿಕ್ಕೆ ನಿನ್ನ ಬಿಟ್ಟು ಯಾರು ಇಲ್ಲ. ಯೇಸುವೇ ಎಷ್ಟು ಜನ ಹೇಳ್ತೀರಿ? ಎಲ್ಲ ಯೇಸುವೇ ಕೊಟ್ಟದ್ದು, ಆರೋಗ್ಯ ಯೇಸು ಕೊಟ್ಟದ್ದು, ಕೆಲಸ ಯೇಸು ಕೊಟ್ಟದ್ದು, ಬಿಸ್ನೆಸ್ ಯೇಸು ಕೊಟ್ಟದ್ದು, ನನ್ನ ಜೀವಿತದಲ್ಲಿ ಏನೇ ಹೊಂದಿದ್ರು ಅದು ದೇವರು ಕೊಟ್ಟದ್ದು ಕೂಡ. ನಾವು ಶ್ರದ್ಧನ ನಮ್ಮ ಮನೆ ಚಲಿಸಲಿಕ್ಕೆ ಸ್ತೋತ್ರ ಅಪ್ಪ. ದೇವರ ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ. ಅವರ ಜೀವಿತದಲ್ಲಿ ಇವತ್ತು ಬಿಡುಗಡೆ ಬರುವುದಕ್ಕೆ ಸ್ತೋತ್ರ. ದೇವರೇ, ಯಾರಾದ್ರೂ ಕಷ್ಟದಲ್ಲಿ ಹೋಗುವುದಾದ್ರೆ, ಯಾರಾದ್ರೂ ಸಂಕಟದಲ್ಲಿ ಹೋಗುತ್ತಿರುವುದಾದ್ರೆ, ದೇವರೇ, ಅವರು ಇವತ್ತಿನ ಶಬ್ದವನ್ನು ಕೇಳದೇ ಇದ್ರೆ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಅವರು ನಿನ್ನ ಕಡೆಗೆ ಬರುವಂತೆ, ನಿನ್ನ ಕಡೆಗೆ ಪಶ್ಚಾತ್ತಾಪದಿಂದ ದೇವರೇ ನನ್ನನ್ನು ಕರುಣಿಸಿ ಎಂಬುದಾಗಿ ಹೇಳುತ್ತಾರೆ. ಅವರ ಜೀವಿತ ಅದ್ಭುತ ನಡೆಯಲಿಕ್ಕಾಗ್ತದೆ. ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರ ಮೇಲೆ ನಿನ್ನ ಕರ ಚಲಿಸಲಿ, ಅದ್ಭುತವಾದ ಬಿಡುಗಡೆ ಕೊಡು ಸ್ವಾಮಿ. ರೋಗ ಬಂಧನದಿಂದ ಹೊರಗೆ ತಂದೆ ಸ್ವಾಮಿ, ಅವರು ಸಾಕ್ಷಿಯಾಗಲಿಕ್ಕಾಗ್ತದೆ. ಆಗ ಮಾಡೋದಕ್ಕೆ ಸ್ತೋತ್ರಪ್ಪ. ಎಲ್ಲವನ್ನು ಕರೆಗಳಿಗೆ ಒಪ್ಪಿಸಿ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಸ್ವಾಮಿ ನಿನ್ನ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ತಂದೆ, ಆಮೆನ್. ಆ ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. Hallelujah.
ಪರಿಶುದ್ಧಾತ್ಮ 12 ಸಹವಾಸ ಸೇರಿ ಬಂದ ಎಲ್ಲ ದೇವರ